2019 ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನ ಕೂಡ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಿರುವಂಥದ್ದು. ಈಗಾಗಲೇ ಬಾಗಲಕೋಟೆಯಲ್ಲಿ ನೇರವಾಗಿ ಏರ್ಪಟ್ಟಿರುವಂಥದ್ದು PC ಗದ್ದಿಗೌಡರು ಮತ್ತು ವೀಣಾ ಕಾಶ್ಯಪ್ನವ್ರ ನಡುವೆ ಇಲ್ಲಿ ನೇರವಾಗಿ ಹಣಾಹಣಿ ಏರ್ಪಟ್ಟಿರುವಂಥದ್ದು. ಈಗ ನಾವು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ವಿಧಾನಸಭಾ ಮತಕ್ಷೇತ್ರದ ಕೊರ್ತಿ ಮಾದರಿಯ ಮತಗಟ್ಟೆ ಕೇಂದ್ರ ಆಗಿರುವಂಥದ್ದು 21ರಲ್ಲಿ ನಾವಿದ್ದೇವೆ. ಈಗ ಮತಗಟ್ಟೆ ಕೇಂದ್ರ ನೋಡ್ತಾ ಇರ್ಬೋದು, ಒಂದು ಮಂಟಪವನ್ನು ಹಾಕಿರುವಂಥದ್ದು ನೋಡ್ತಾ ಇರ್ಬೋದು. ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸದ್ಯಕ್ಕೆ ಬಾಗಲಕೋಟೆಯ ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2019 ಬೀಳಗಿ ವಿಧಾನಸಭಾ ಮತಕ್ಷೇತ್ರದ ಮಾದರಿ ಮತಗಟ್ಟೆ ಕೇಂದ್ರ ನಾವಿರುವಂಥದ್ದು. ಈ ಮತಗಟ್ಟೆ ಕೇಂದ್ರದಲ್ಲಿ ಒಂದು ಮಾದರಿಯ ಮತಗಟ್ಟೆ ಕೇಂದ್ರ ಅಂತ ಗುರುತಿಸುವಂಥದ್ದು. ಈಗಾಗಲೇ ಇಲ್ಲಿ ಒಂದು ಮಂಟಪ ವ್ಯವಸ್ಥೆ ಮಾಡಿರುವಂಥದ್ದು. ಒಳಗೆ ಹೋದರೆ ಇದು ಯಾವುದೇ ಒಂದು ಐಷಾರಾಮಿಯ ಇರ್ತಕ್ಕಂಥ ಚೇರ್ಗಳಿರ್ಬೋದು, ಎಲ್ಲವನ್ನು ಕಡಿವಾಣ ಹಾಕಿ ಇಲ್ಲಿ 100ಕ್ಕೆ 95ರಷ್ಟು ಮತದಾನ ಕೂಡ ಆಗ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ಪ್ರಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಸದ್ಯಕ್ಕೆ ಈ ಒಳಗೆ ಇರ್ತಕ್ಕಂತಹ ವ್ಯವಸ್ಥೆ ಯಾವ ಥರ ಇದೆ, ಇಲ್ಲಿ ಏನೆಲ್ಲ ವ್ಯವಸ್ಥೆ ನಡೀತಾ ಇದೆ ಅಂತಕ್ಕಂಥದ್ದು ಎಲ್ಲ ನಾವು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇರ್ಬೋದು. ಈಗ ಅದು ಎಲ್ಲದರ ಬಗ್ಗೆ ಒಳಗೆ ನಾವು ಹೋಗಿ ನೋಡೋಣ. ಮತ್ತು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಏನು ಅಂತಾರೆ ಅನ್ನೋದನ್ನು ಸದ್ಯಕ್ಕೆ ಆ ಮತದಾರರ ಪ್ರಭು ಏನು ಅಂತಾನೆ ಮತ್ತು ಯಾರ ಒಲವು ಯಾರ ಕಡೆ ಇದೆ ಅಂತಕ್ಕಂಥದ್ದು ನಾವು ಸ್ಪಷ್ಟವಾಗಿ ನಾವು ತೋರಿಸ್ತಾ ಇದ್ದೇವೆ. ಬನ್ನಿ. ಸಂಖ್ಯೆ 21ರಲ್ಲಿ ನಾವಿದ್ದೇವೆ. ಈ ಮತದಾನದಲ್ಲಿ ಮತದಾರರಿಗೆ ಯಾವ ಥರ ಒಂದು ನೋಡ್ಬೋದು. ಸದ್ಯಕ್ಕೆ ಪೆಂಡಾಲ್ ವ್ಯವಸ್ಥೆ ಇದೆ. ರಾತ್ರಿ ಹೊತ್ತಿನಲ್ಲಿ ಕೂಡ ಇಲ್ಲಿ ಒಂದು ಲೈಟಿನ ವ್ಯವಸ್ಥೆ ಇರುವ ಮಧುವನ ಗಿತ್ತಿ ಅಂತ ಸಿಂಗಾರಗೊಂಡಿರುವಂಥದ್ದು. ಇಲ್ಲಿ ಮತದಾರರು ಯಾವುದೇ ರೀತಿಯಾಗಿ ಹೋಗಲು ಒಂದು ನೆರಳಿನ ವ್ಯವಸ್ಥೆ ಇದೆ. ಮತ್ತು ಇಲ್ಲಿ ನೋಡ್ತಿರ್ಬೋದು ಸದ್ಯಕ್ಕೆ ಈ ಮ್ಯಾಟ್ ಇದೆ ಮತ್ತು ಕೆಲವೊಂದು ನಾಮಫಲಕಗಳು ಕೂಡ ಇಲ್ಲಿ ಕಾಣ್ತಾ ಇರುವಂಥದ್ದು. ಇಲ್ಲಿ ಮತದಾರರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಒಂದು ಇದು ಇರ್ಬೋದು. ಅಲ್ಲಿ ನೋಡಿ, ಕರ್ನಾಟಕ ಲೋಕಸಭಾ ಚುನಾವಣೆ ವಿದ್ಯುನ್ಮಾನ ಮತಯಂತ್ರ ಬಗ್ಗೆ ಇಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು. ಒಟ್ಟು ಇಲ್ಲಿ 4 ವ್ಯವಸ್ಥೆಯನ್ನು ಕಾಣ್ತಾ ಇದೆ. ಇದು EVM ಮಷಿನ್ ಆಗಿರ್ಬೋದು. ಎಲ್ಲವನ್ನು ಈ ಪ್ರತಿಯೊಂದು ಕಂಬಕ್ಕೆ ಈ ಥರ ಒಂದು ಅಳವಡಿಸಿರುವಂಥದ್ದು ಈ ಸದ್ಯಕ್ಕೆ ನೋಡ್ತಾ ಇರ್ಬೋದು ನೀವು. ಅದೇ ಥರನಾಗಿ ಬಂದಿರ್ಬೋದು. ಈಗ ತಲೆಗೆ ನೆಲವನ್ನು ಕಾಯ್ತಾ ಇದೆ ಅಂತಕ್ಕಂಥದ್ದು. ಇಲ್ಲಿ ಮ್ಯಾಟ್ ಕೂಡ ವ್ಯವಸ್ಥೆ ಇದೆ, ನೋಡ್ತಾ ಇರ್ಬೋದು. ಈ ಮ್ಯಾಟಿನ ವ್ಯವಸ್ಥೆ ಕೂಡ ಇಲ್ಲಿದೆ. ಈ ಮ್ಯಾಟ್ನಲ್ಲಿ ಕೂಡ ಬರುವಂಥದ್ದು ವ್ಯವಸ್ಥೆ ಕೂಡ ನಡ್ತಾ ಇದೆ. ಸದ್ಯಕ್ಕೆ ನೋಡ್ತಾ ಇರ್ಬೋದು. ಉಚಿತ ವಾಹನ ಸೌಲಭ್ಯ ಕೂಡ ಇರುವಂಥದ್ದು ವಿಕಲಚೇತನರಿಗೆ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಯಾವುದೇ ರೀತಿಯಾಗಿ ನೋಡಿ, ವಿಕಲಚೇತನರಿಗೆ, ಹಿರಿಯ ನಾಗರಿಕರಿಗೆ ಮತದಾನ ಮಾಡಲು ಉಚಿತ ವಾಹನ ಸೌಲಭ್ಯ ಕೂಡ ಇರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾಗಿ ಮತದಾನದಿಂದ ವಂಚಿತ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ವ್ಯವಸ್ಥೆ ಕೂಡ ಕಲ್ಪಿಸಿರುವಂಥದ್ದು. ಇಲ್ಲಿ ಮಕ್ಕಳಿಗೆ ಕೂಡ ಸಂಬಂಧಪಟ್ಟ ಹಾಗೆ ಇಲ್ಲಿ ಆಟಿಕೆ ಸಾಮಾನು ಇಟ್ಟಿರುವಂಥದ್ದು, ಬಲೂನ್ಗಳು ಇಟ್ಟಿರುವಂಥದ್ದು. ಆ ತಾಯಿ ಬಂದು ಹೋಗಿ ಮತದಾನ ಮಾಡಿ ಬರುವವರೆಗೂ ಸಹಿತ ಈ ಮಕ್ಕಳು ಕೂಡ ಇಲ್ಲಿ ಆಟ ಆಡ್ಬೋದು. ಇದು ಇಷ್ಟೆಲ್ಲ ಇಲ್ಲಿ ಒಂದು ವ್ಯವಸ್ಥೆ ಕೂಡ ಇರ್ತಕ್ಕಂಥದ್ದು ಈ ಸದ್ಯಕ್ಕೆ ನೋಡ್ತಾ ಇರ್ಬೋದು. ನೀವು ಎಲ್ಲ ಒಂದು ಬಲೂನ್ಗಳನ್ನು ನೋಡ್ತಾ ಇರ್ಬೋದು. ಇಲ್ಲಿ ಗಿಡಕ್ಕೆ ಒಂದು ಇದು ತೋರಿಸಿರ್ಬೋದು. ಇಲ್ಲಿ ಒಂದು ಮಾಹಿತಿ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಪುರುಷರ ಒಂದು ಗಿಡಕ್ಕೆ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಇಲ್ಲಿ ಪುರುಷರ ಒಂದು ಶೌಚಾಲಯ ವ್ಯವಸ್ಥೆ ಇದೆ. ಈ ಕಡೆ ಪುರುಷರಿಗೆ ಹೋಗುವಂಥದ್ದು, ಇಲ್ಲಿ ಮಹಿಳೆಯರಿಗೂ ಕೂಡ ವ್ಯವಸ್ಥೆ ಕೂಡ ಇಲ್ಲಿ ಕಲ್ಪಿಸಿರುವಂಥದ್ದು. ಒಟ್ಟಿನಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು. ಸದ್ಯಕ್ಕೆ ಪ್ರತಿಯೊಂದು ನೀರಿನ ಒಂದು ಸಿಸ್ಟಮ್ಗಳಿವೆ. ಈ ಸಿಸ್ಟಮ್ ಮೇಲೆ ಕೂಡ ಬರೆದಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು. ಸದ್ಯಕ್ಕೆ ಯಾವುದೋ ಒಂದು ಐಷಾರಾಮಿ ಹೋಟೆಲ್ ಇರ್ಬೋದು ಅಥವಾ ಏನೋ ಒಂದು ದೊಡ್ಡ ಸಮಾರಂಭ ಇರ್ಬೋದು ಅಂತ ಒಂದು ಭಾವನೆ ವ್ಯಕ್ತ ಆಗ್ತಿರ್ಬೋದು. ಖಂಡಿತ ಅದು ಯಾವುದೂ ಅಲ್ಲ. ಇದು ಕೇಂದ್ರ ಸಂಖ್ಯೆ ಮತಗಟ್ಟೆಯ ಬೀಳಗಿ ವಿಧಾನಸಭಾ ಮತಕ್ಷೇತ್ರದ ಮತಗಟ್ಟೆ ಸಂಖ್ಯೆ 21ರಲ್ಲಿ ಒಂದು ಮಾದರಿಯ ಮತಗಟ್ಟೆ ಅಂತಕ್ಕಂಥದ್ದು ಈಗ ಒಳಗೆ ಹೋಗ್ತಾ ಇರೋ ರೀತಿ ತೋರಿಸ್ತಿರ್ಬೋದು. ಸದ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಇಲ್ಲಿ ನೋಟಿಸ್ ಕೂಡ ಇದೆ, ನೋಡ್ತಿರ್ಬೋದು. ಮತದಾರರಿಗೆ ಅರಿವು ಮೂಡಿಸುವ ಸಲುವಾಗಿ ಈ ರೀತಿಯನ್ನು ವ್ಯವಸ್ಥೆ ಕೂಡ ಮಾಡಲಾಗಿದೆ. ಮತದಾರರ ಒಂದು ರಶ್ ಆದರೆ ಅವ್ರಿಗೆ ಆಸನಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ, ನೋಡ್ತಿರ್ಬೋದು. ಸದ್ಯಕ್ಕೆ ಕೂಡ ಇಲ್ಲಿದೆ. ಅಲ್ಲಿ ಸರದಿ ಸಾಲಿನಲ್ಲಿ ನಿಂತಿರುವಂಥದ್ದು ದೃಶ್ಯ ಸಹಿತ ನೋಡ್ತಿರ್ಬೋದು. ಅದೇ ಥರದಾಗಿ ಸದ್ಯಕ್ಕೆ ನೋಡ್ತಿರ್ಬೋದು. ಈಗ ಇಲ್ಲಿ ಮತದಾನ ಮಾಡಲು ಸಹಿತ ಸರದಿ ಸಾಲಿನಲ್ಲಿ ನಿಂತಿರುವಂಥ ದೃಶ್ಯವನ್ನು ನೋಡ್ತಿರ್ಬೋದು. ಅಲ್ಲಿ ಸರದಿ ಸಾಲಿನಲ್ಲಿ ನಿಲ್ಲುವಂಥ ಜನರಿಗೆ ಸ್ವಲ್ಪ ದೂರ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಅವರಿಗೆ ತಂಗುವಂಥ ವ್ಯವಸ್ಥೆ ಕೂಡ ಮಾಡ್ತಿರ್ಬೋದು. ಈ ಸದ್ಯಕ್ಕೆ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ಒಂದು ವೇಳೆ ಕಾಣೆಯಾಗಿದ್ದರೆ, ಒಂದು ವೇಳೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲಿ BLO ಅಂತಕ್ಕಂಥದ್ದು ಕೂಡ ಒಂದು ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಿರ್ಬೋದು. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಹಿತ ಇದ್ರ ಬಗ್ಗೆ ಏನು ಫೋಕಸ್ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಸಹಿತ ಇಲ್ಲಿ ಒಂದು ನೋಡ್ತಿರ್ಬೋದು. ಇದು ಮತದಾರರ ಪಟ್ಟಿಲಿರ್ತಕ್ಕಂಥ ಒಂದು ಸರದಿ ಸಾಲಿನಿರ್ತಕ್ಕಂಥದ್ದು ಇದು ಸಿಗ್ತಾ ಇದೆ. ಈ ದೃಶ್ಯದಲ್ಲಿ ನೋಡ್ತಿರ್ಬೋದು. ಸದ್ಯಕ್ಕೆ ನೀವು ಇದರಲ್ಲಿ ಯಾವುದೇ ರೀತಿಯಿಂದ ಮಿಸ್ ಆಗಿದ್ರು ಸಹಿತ ಇಲ್ಲಿ ಒಂದು ಪಡ್ಕೊಳ್ಳುವಂಥ ವ್ಯವಸ್ಥೆ ಕೂಡ ಇಲ್ಲಿದೆ. ಅದೇ ಥರನಾಗಿ ಇದು ಬಂದಾಗ ಇಲ್ಲೂ ಒಂದು ಮತದಾರರ ಒಂದು ವ್ಯವಸ್ಥೆ ಕೂಡ ಮಾಡಲಾಗಿದೆ. ವೋಟರ್ ಹೆಲ್ಪ್, ಒಂದು ಮತದಾನ ಮಾಡುವಂಥವ್ರಿಗೆ ಯಾವ ಥರ ಒಂದು ಸಹಾಯ ಸಹಕಾರ ಏನು ಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಹಿತ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ನೋಡ್ತಿರ್ಬೋದು ಈ ದೃಶ್ಯದಲ್ಲಿ. ಪ್ರಾಥಮಿಕವಾಗಿ ಆರೋಗ್ಯ ಕೂಡ ವ್ಯವಸ್ಥೆ ಕೂಡ ಮಾಡಲಾಗುತ್ತದೆ. ಇಲ್ಲಿ ಬೀಳಿಗೆ ತಾಲೂಕಾ ಅಧಿಕಾರಿಗಳು ಸಹಿತ ಇಲ್ಲಿರುವಂಥದ್ದು ನೋಡ್ತಿರ್ಬೋದು. ಯಾವುದೇ ರೀತಿಯಾಗಿ ಏನೋ ಆರೋಗ್ಯ ತೊಂದರೆ ಆದರೂ ಸಹಿತ ಇಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಕೂಡ ಇಲ್ಲಿ ನಡೀತಾ ಇದೆ.
ಶಾಲೆಯಿಂದ ಬರ್ತಾ ಇರೋದು. ಸ್ಕೌಟ್ ಗೈಡ್ಸ್ ವತಿಯಿಂದ ನಾವು ಇಲ್ಲಿ ಚುನಾವಣೆಯಲ್ಲಿ ವಯಸ್ಕರಿಗೆ ಹೆಲ್ಪ್ ಮಾಡೋದಕ್ಕೆ ಸ್ವ ಇಚ್ಛೆಯಿಂದ ಬಂದಿದ್ದೇವೆ. ಇಲ್ಲಿಯ ವಾತಾವರಣದ ಬಗ್ಗೆ ಮಾತನಾಡೋದಕ್ಕೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಹೇಗೆ ಅಂದರೆ ಇಲ್ಲಿ ಚೇರ್ ಮತ್ತು ಡಾಕ್ಟರ್ಸ್ ಹೆಲ್ಪ್ ಮಾಡೋದಕ್ಕೆ ಬಹಳ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಬರಬೇಕು ಅಂದರೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಸಲನೂ ನಮ್ಮಲ್ಲಿ 20 ಮತ್ತು 21 ಮತಗಟ್ಟೆ ಸಂಖ್ಯೆ 2 ಮತಗಟ್ಟೆ ಅದಾವು. ಅದರೊಳಗೆ ಈ ಸಲ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಒಂದು ನಮ್ಮ ರಾಜ್ಯದೊಳಗೆ ಒಂದು ಮಾದರಿ ಮತಗಟ್ಟೆ ಅಂತ ಕೇಳಿ ಮಾಡಿದ್ದಾರೆ. ಭಾಳ ಚಂದ ಅದನ್ನು ಇದು ಮಾಡಿದ್ದಾರೆ. ಹಂಗಂದ್ರೆ ಪ್ರತಿಯೊಬ್ಬರಿಗೂ ಅಲ್ಲಿಂದ ಬರೋವ್ರಿಗೆ ಏನೈತಿ ನೆರಳೊಳಗೆ ಬರಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಯಾರ. ಸರಿಯಾದ ಇಲ್ಲಿ ಆರೋಗ್ಯ ಇಲಾಖೆಯವರು ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಪ್ರತಿಯೊಬ್ಬರು BLO ಅವರು ಕೂತ್ಕೊಂಡು ಪ್ರತಿಯೊಂದು ಸಮಸ್ಯೆನೂ ಅಲ್ಲಿದೆ ಆಗಿಂದಾಗ ಬಗೆಹರಿಸಿ ಪದ್ಧತಿ ವ್ಯವಸ್ಥೆ ಮಾಡ್ಯಾರ. ಇಲ್ಲಿ ಒಬ್ಬರು ಮತದಾರರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ತೀನಿ ಅಂತ. ನಮಸ್ತೆ. ಏನು ಅನಿಸ್ತಾ ಇದೆ ಸರ್? ಭಾಳ ಸಂತೋಷ ಅನಿಸ್ತದೆ. ಈ ಮಾದರಿ ಮತಗಟ್ಟೆ ಮಾಡಿದ್ದು ನೋಡಿ ಎಲ್ಲ ರೀತಿಯಿಂದ ಅನುಕೂಲ. ಒಂದು ವೀಲ್ ಚೇರನ್ನು, ಒಂದು ವಯಸ್ಸಾದವರಿಗೆ, ಅಂಗವಿಕಲರಿಗೆ ಒಂದು ರಿಕ್ಷಾ, ಕೂಡ್ಲಿಕ್ಕೆ ವ್ಯವಸ್ಥೆ, ಎಲ್ಲ ರೀತಿಯಿಂದ ನೆರಳ ಮತ್ತು ಏನೆಲ್ಲ ಸ್ಪೆಷಾಲಿಟಿ ಮಾಡ್ಯಾರ. ಭಾಳ ಸಂತೋಷ ಅನಿಸುತ್ತೆ. ಇವರು ಹೇಳೋರ ಪ್ರಕಾರ ಮತದಾರ ಹೇಳುವಂಥ ಈ ನಾವು ಹಿಂದೆಂದೂ ಕಾಣುವಂಥ ವ್ಯವಸ್ಥೆ ಇಲ್ಲಿ ನಿರ್ಮಾಣವಾಗಿದೆ ಅಂತಕ್ಕಂಥದ್ದು. ಕ್ಯಾಮರಾಮನ್ ವಿಠಲ್ ಜೆಕೆ ಜೊತೆ ರಾಜು ಬಿಕಿಟ್ಗಾರ್, GTV ಬಾಗಲಕೋಟೆ. ಇದು GTV ಕನ್ನಡದ ಕೊಡುಗೆ.